Hello, welcome back to my YouTube channel ವಿಶು ಕನ್ನಡ ವ್ಲಾಗ್ಸ್. ಆಫ್ಟರ್ 2 ವೀಕ್ಸ್ ನಾನು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಷ್ಟು ದಿನ ಮಿನಿ ವ್ಲಾಗ್ಸ್ ಅಪ್ಲೋಡ್ ಮಾಡ್ತಾ ಇದ್ದೆ ಶಾರ್ಟ್ಸ್ನಲ್ಲಿ. ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಇದು ನವೆಂಬರ್ 12th ವ್ಲಾಗ್. ಆ್ಯಕ್ಚುಲಿ ಇದು ಪ್ರಗ್ಯಾನ್ಸ್ ಬರ್ಡೇ ಸೆಲೆಬ್ರೇಷನ್ ವ್ಲಾಗ್. ಇದು ಮಾರ್ನಿಂಗ್ ಬೆಳಗ್ಗೆ ಅವನಿಗೆ ಪುಲಾವ್ ಮಾಡಿದ್ವಿ, ತರಕಾರಿ ಹಾಕ್ಬಿಟ್ಟು. ನಾನೇ ಆ್ಯಕ್ಚುಲಿ ಪುಲಾವ್ ಮಾಡಿದ್ದು, ನಮ್ಮ ಅತ್ತೆ ನಂಗೆ ಹೆಲ್ಪ್ ಮಾಡಿದ್ರು. ಸೊ ಅದಾದಮೇಲೆ ಬರ್ಡೇ ಅನ್ನೋ ಒಂದು ರೀಸನ್ಗೆ ಸ್ವೀಟ್ ಇರಲೇಬೇಕಲ್ಲ, ಅದಕ್ಕೋಸ್ಕರ ಅವನಿಗೆ ಹೆಸರುಬೇಳೆ ಪಾಯಸ ಮಾಡಿದರು. ತುಪ್ಪ ಎಲ್ಲ ಹಾಕಿ ಡ್ರೈ ಫ್ರೂಟ್ಸ್ ಹಾಕಿ ಸಖತ್ತಾಗಿ ಮಾಡಿದರು. ತುಂಬ ಟೇಸ್ಟಿಯಾಗಿತ್ತು. ಆಮೇಲೆ ಅವನಿಗೆ ಸ್ಕೂಲಿಗೆ ರೆಡಿ ಮಾಡಿ ಅವನದು ಬರ್ಡೇ ಔಟ್ಫಿಟ್ ಇದ್ದು 3 to 4 ಆಪ್ಷನ್ಸ್ ಇತ್ತು ಆ್ಯಕ್ಚುಲಿ. ಬಟ್ ಇದನ್ನು ಹಾಕಿದ್ವಿ ಕಂಫರ್ಟಬಲ್ ಆಗಿರಲಿ ಅಂತ. ನನ್ನ ಪರ್ಸ್ನಲ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನನ್ನ ಫ್ಯಾಮಿಲಿ ಬಗ್ಗೆ ಅಥವಾ ನನ್ನ ಸ್ಪೆಷಲ್ ಪರ್ಸನ್ಸ್ ಯಾರು ಇರ್ತಾರೆ ಅವ್ರ ಬಗ್ಗೆ ನಾನು ಪೋಸ್ಟ್ ಮಾಡಿರ್ತೀನಿ. ಇವಾಗ ಯೂಟ್ಯೂಬ್ ಆಗಿರೋದ್ರಿಂದ ಇವನ ಬಗ್ಗೆ ಹೇಳಲೇಬೇಕು. ಇವನು ಸೇಮ್ ತೇಟ್ ನಮ್ಮ ತಾತನ ಥರ ಇರೋದು, ಕಾರ್ಬನ್ ಕಾಪಿ ಅಂತ ಹೇಳ್ಬೋದು. ತಾತ ತೀರೋಗಿ 1 ವರ್ಷದ ಒಳಗಡೆನೇ ಇವನು ಅತ್ತೆಗೆ ಹೊಟ್ಟೆಲಿ ಬಂದಿದ್ದ. ಸೊ ಅವನು ಹುಟ್ಟಿದ್ಗಳಿಗೆ ಅವನ್ನ ಡಾಕ್ಟರ್ ಆಚೆ ಕರ್ಕೊಂಬಂದಿದ್ದು ಎಲ್ಲನೂ ನನಗೆ ಕಣ್ಣಿಗೆ ಕಟ್ಟಿದಂಗಿದೆ. ಅವ್ನು ನೋಡಿ, ಅವನ ಬ್ಯಾಗಲ್ಲಿ ಪೂರ್ತಿ ಇದ್ದಿದ್ದು ಚಾಕ್ಲೇಟ್ಸ್ ಬಾಕ್ಸು, ಒಂದು 6 ಬಾಕ್ಸ್ ಅಷ್ಟು ಮಂಚ್ ಇತ್ತು. ಅದನ್ನು ಎತ್ಕೊಂಡು ಫುಲ್ ಖುಷಿಯಾಗಿ ಹೋಗಿ ವಾಪಸ್ ಬಂದ. ಆಮೇಲೆ ನಾವು ಸಂಜೆ ಕೆಲವೊಂದು ಶಾಪ್ಸ್ಗೆ ಹೋದ್ವಿ. ಹಿಂದಿನ ದಿನ ಸಮೋಸ ಅಥವಾ ಕಟ್ಲೆಟ್ ಆರ್ಡರ್ ಮಾಡಬೇಕು ಅನ್ನೋದು ನಮಗೆ ನೆನಪೇ ಆಗಲಿಲ್ಲ. ಬೇರೆ ಎಲ್ಲ ಆರ್ಡರ್ ಮಾಡಿ ಬಂದಿದ್ವಿ. ಚಿಪ್ಸ್ ತೊಗೊಂಡು ಮತ್ತು ಪಫ್ಸ್ ತೊಗೊಂಡು, ಆಮೇಲೆ ಎಷ್ಟಾಗುತ್ತಷ್ಟು ಸಮೋಸಾಸ್ ತೊಗೊಂಡ್ವಿ ದೊಡ್ಡವ್ರಿಗೆ ಅಂತ. ಆಮೇಲೆ ಮಕ್ಕಳಿಗೆ ಜ್ಯೂಸ್ನ ಫಿಲ್ ಮಾಡಿ ಕೊಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸ್ಮೂತ್ ಮಿಲ್ಕ್ ಶೇಕ್ ತೊಗೊಂಡ್ವಿ. ಕೇಕ್ ತೊಗೊಂಬಂದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬರ್ಡೇಗೆ ಏನೇನು ತೊಗೊಂಬಂದಿದ್ವಿ, ಕೆಲವೊಂದು ಐಟಮ್ಸ್ ಮಾತ್ರ ತೊಗೊಂಬಂದಿದ್ದು. ಕೇಕ್ ಸ್ಟ್ಯಾಂಡು, ಲೈಟ್ ಬಾಕ್ಸು, ಆಮೇಲೆ ವಾಝಿಂದು ಒಂದು ಸ್ಟ್ಯಾಂಡ್ ಎಲ್ಲ ನನ್ನ ಹತ್ರನೇ ಇತ್ತು. ಆಮೇಲೆ ಲೈಟ್ ಮಾಡೋ ಕ್ಯಾಂಡಲ್ಸ್ ಎಲ್ಲ ನನ್ನ ಹತ್ರನೇ ಇತ್ತು. ನಾನು ಮುಂಚಿಂದನೂ ಅದನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ, ಎಲ್ಲರ ಬರ್ಡೇಗೂ ಯೂಸ್ ಆಗುತ್ತೆ ಅಂತ. ನಾವು ಹೇಗೆ ಬರ್ಡೇಗೆ ರೆಡಿ ಮಾಡಿದ್ವಿ, ನಾನು ನಮ್ಮ ಅತ್ತೆ ಸೇರಿಕೊಂಡು. ಮಕ್ಕಳ ಮಧ್ಯದಲ್ಲಿ ಏನೇನು ತರಲೆ ಮಾಡ್ತಾರೆ ಅಂತ ನೀವು ನೋಡಿ. ಆಮೇಲೆ ಬಂದು ಸಜೆಷನ್ಸ್ ಹೇಳ್ತಾಯಿದ್ರು. ಫೈಲ್ ನಂಬರ್ದು ಕ್ಯಾಂಡಲ್ ತೊಗೊಂಬಂದಿದ್ವಿ. ನಾವೆಲ್ಲ ರೆಡಿ ಮಾಡೋಷ್ಟಕ್ಕೆ ಮಕ್ಕಳು ಅದನ್ನು ಮುರಿದುಬಿಟ್ಟಿದ್ರು. ಒಂದು 5 ನಿಮಿಷ ಹೋಗಂಗಿಲ್ಲ, ರೋಸ್ ತೊಗೊಂಬರೋಣ ಅಂತ ಹೋದ್ವಿ. ಹೋಗಿ ಬರೋಷ್ಟಕ್ಕೆ ಇಲ್ಲಿ ಸೆಟ್ ಮಾಡಿದ್ದೆಲ್ಲ ಹಾಳು ಮಾಡಿ ಕೂರಿಸಿದ್ರು. ಎರಡೆರಡೇ ಲೆಟರ್ಸ್ ಇರುತ್ತೆ ಆ ಲೈಟ್ ಬಾಕ್ಸಲ್ಲಿ. ನಾನು ಹೇಗೋ ಮ್ಯಾನೇಜ್ ಮಾಡಿ ಹ್ಯಾಪಿ ಬಾರ್ನ್ ಡೇ ಪ್ರಗ್ಯು ಅಂತ ಹಾಕಿದೆ. ಬಿಕಾಸ್ ಅವನಿಗೆ ಪ್ರಗ್ಯಾನ್ ಅಂತ ಬರೋದ್ರಿಂದ A2 ಬೇಕಾಗತ್ತೆ. ಅದಕ್ಕೋಸ್ಕರ ಆ ಲೈಟ್ ಬಾಕ್ಸಲ್ಲಿ ಹೇಗೋ ಮ್ಯಾನೇಜ್ ಮಾಡಿ ಒಂದು ಸಿಂಪಲ್ಲಾಗಿ ಬರ್ಡೇ ಡೆಕೋರೇಷನ್ ಮಾಡಿದ್ವಿ. ಮಗುಗೂ ಸಂತೋಷ ಆಯಿತು, ಮನೆಯವ್ರಿಗೂ ಸಂತೋಷ ಆಯಿತು ಅಂತ. ವಾವ್ ಫ್ಯಾಕ್ಟರ್ ಡೆಕೋರೇಷನ್ ಏನಲ್ಲ, ಸಿಂಪಲಾಗಿ ಮಾಡಿದ್ವಿ. ನಮಗೂ ಖುಷಿ ಆಯಿತು. ಪ್ರಜ್ಞಾನಿಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಎಲಿಫೆಂಟ್ ಕಾನ್ಸೆಪ್ಟಲ್ಲಿ ಇದ್ದಿದ್ದು ನಾವು ಕೇಕ್ಗೆ. ಬಟ್ ಅವನು ಕೇಕ್ ಶಾಪಿಗೆ ಹೋಗಾದ್ಮೇಲೆ ಅವನು ಡಿಸೈಡ್ ಮಾಡಿದ್ದು ನನಗೆ ಪಾಂಡಾನೇ ಬೇಕು ಅಂತ ಅಂದ್ಬಿಟ್ಟು. ಚೆನ್ನಾಗಿದ್ದರೆ ನನಗೆ ಹೇಳಿ, ಚೆನ್ನಾಗಿ ಮಾಡಿದ್ಯಾ ಅಂತ.
ಒಂದೇ ತರಲೆ ಇವನು ಬಾಸ್ ಬೇಬಿ ಕಮ್ ರೌಡಿ ಬೇಬಿ ಇವನು. ಚೇರ್ ಬೇಡ ಅಂತ ನಾವು, ಇಲ್ಲ ಚೇರ್ ಮೇಲೆ ಕೂತ್ಕೋಬೇಕು ಅಂತ ಅವನು. ನಮ್ಮ ಅತ್ತೆ ಕನ್ವಿನ್ಸ್ ಮಾಡಿದ್ರು, ಅದಾದಮೇಲೆ ನಮ್ಮ ಚಿಕ್ಕಮ್ಮ ಬಂದು ಅವನಿಗೆ ಕನ್ವಿನ್ಸ್ ಮಾಡಿದ್ರು, ಪೇಂಟ್ ಬಿದ್ದಿರೋದು ಗಲೀಜು ಬೇಡ ಅಂತೆಲ್ಲ ಹೇಳ್ಬಿಟ್ಟು. ಆದರೂ ಅವ್ನು ನಾನು ಚೇರ್ ಮೇಲೆ ಕೂತ್ಕೋಬೇಕು ಅಂತ ಅಂದ. ಪಕ್ಕದಲ್ಲಿ ಒಂದು ಬೊಂಬೆ ನಿಂತಿದ್ದಾಳೆ ನೋಡಿ, ಅವ್ರ ಅಣ್ಣನ ಬರ್ಡೇಗೆ. ಅವಳಷ್ಟು ಎಕ್ಸೈಟ್ಮೆಂಟ್ ಇದ್ದಿದ್ದು ಬರ್ಡೇಲಿ ಇನ್ನು ಯಾರಿಗೂ ಇರಲಿಲ್ಲ. ಪ್ರಗ್ಯಾನ್ ಬರ್ಡೇ, ನಂದು ಹ್ಯಾಪಿ ಬರ್ಡೇ ಅಂದ್ಕೊಂಡು ಓಡಾಡ್ಕೊಂಡಿದ್ಲು. ಮಕ್ಕಳೆಲ್ಲ ಖುಷಿಪಟ್ಟರು, ಎಲ್ಲ ಮಕ್ಳಿಗೂ ಇಷ್ಟ ಆಯಿತು. ಕೇಕ್ ಕೂಡ ಚಾಕ್ಲೇಟ್ ಟ್ರಫಲ್ ಮಾಡಿಸಿದ್ದು. ಒನ್ ಆಫ್ ದ ಬೆಸ್ಟ್ ಏನೋ ಕೇಕ್ ಫ್ಲೇವರ್ ಇದು ಆ್ಯಕ್ಚುಲಿ. ಅವ್ರ ಅಪ್ಪ ಅಮ್ಮ, ನಮ್ಮ ಅಮ್ಮಂದಿರು, ಅವನಿಗೆ ಅತ್ತೆದಿರಾಗಬೇಕು, ಆಮೇಲೆ ನಮ್ಮ ಅತ್ತೆ ಮಾಮ ಅಜ್ಜಿ, ಅವನ ಫ್ರೆಂಡ್ಸು, ನಾನು ನನ್ನ ತಮ್ಮ ರಿಯಾನ್ಶಿ ಎಲ್ಲರೂ ಅವನಿಗೆ ವಿಶ್ ಮಾಡಿದ್ವಿ. ಏನು ವಿಶ್ ಮಾಡ್ತೀವಿ, ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಿದ್ವಿ. ಬಟ್ ಅವ್ನು ಕೇಕ್ ತಿನ್ನೋದ್ರಲ್ಲೇ ಎಕ್ಸೈಟ್ಮೆಂಟಲ್ಲಿದ್ದ. ಇಷ್ಟು ಜನ ಬಂದಿದ್ದರು, ಸ್ವಲ್ಪ ಜನ ಮಿಸ್ ಆದರು ಬಿಕಾಸ್ ಟ್ಯೂಷನ್ಗೆ ಹೋಗಿದ್ರು ಅಂತ ಇಬ್ಬರು ಮಿಸ್ ಆದರು. ಆಮೇಲೆ ಒಬ್ಬರು ಗೃಹ ಪ್ರವೇಶಕ್ಕೆ ಹೊರಟುಬಿಟ್ಟಿದ್ರು ಅಂತ ಬರಲಿಲ್ಲ. ಇನ್ನೊಬ್ಬರು ಊರಲ್ಲೇ ಇರಲಿಲ್ಲ ಅವ್ನ ಫ್ರೆಂಡ್ಸು, ಅದಕ್ಕೋಸ್ಕರ ಮಿಸ್ ಆದರು. ಎಲ್ಲ ಚೆನ್ನಾಗಾಯಿತು, ಫುಲ್ಲು ಖುಷಿಪಟ್ಟರು ಎಲ್ಲ ಮಕ್ಕಳು. ಆಮೇಲೆ ನನಗೆ ಕೇಕ್ ತಿನ್ನಿಸ್ಬೇಕಾದ್ರೆ ಅವ್ನು ನನಗೆ ಒಂಥರ ಮಕ್ಕಳು ಮಾಡ್ದ, ನೀವು ನೋಡಬೇಕು ಅವ್ನು ಹಂಗೇನೆ. ಆಮೇಲೆ ಎಲ್ಲ ಮುಗಿಸಿ ಅವ್ರಿಗೆ ಊಟ ಎಲ್ಲ ಮಾಡಿಸಿ ಕೂರಿಸಿದ್ದೆ. ಬಟ್ ಅವರಿಬ್ಬರು ಹೆಂಗೆ ಮಾಡ್ತಿದ್ದಾರೆ ಅಂದರೆ, ಆ ಪಾಂಡಾಗೆ ಕೂರಿಸ್ಕೊಂಡು ಅವ್ರ ಬರ್ಡೇ ಅಂತ ಇವರಿಬ್ಬರು ವಿಶ್ ಮಾಡ್ಕೊಂಡು ನಿಂತಿದ್ದಾರೆ. ಮಕ್ಕಳಿದ್ದರೆ ಹಿಂಗೇನೇನೆ. ಸೊ ಹೀಗಿತ್ತು ಪ್ರಗ್ಯಾನ್ ಬರ್ಡೇ ಸೆಲೆಬ್ರೇಷನ್. ಒಂದು ಸಿಂಪಲ್ ಸೆಲೆಬ್ರೇಷನ್ ವ್ಲಾಗ್ ಇದು. ಏನೇ ನನಗೆ ಸಜೆಷನ್ ಇದ್ದರೆ ಚೇಂಜಸ್ ಮಾಡ್ಕೊಳ್ಳೋಕ್ಕೆ ದಯವಿಟ್ಟು ಹೇಳಿ. ಇಷ್ಟು ದಿನ ನಾನು ವ್ಲಾಗ್ ಹಾಕಿಲ್ಲ, ಲಾಂಗ್ ವ್ಲಾಗ್, ಬಿಕಾಸ್ ನಾನು ಮಿನಿ ವ್ಲಾಗ್ ಮಾಡ್ತಾಯಿದ್ದೆ. ಇಂಟ್ರೆಸ್ಟ್ ಇದ್ದರೆ ಒಂದು ಸತಿ ಹೋಗಿ ಶಾರ್ಟ್ಸ್ನಲ್ಲಿ ಚೆಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಜಾಸ್ತಿ ಜನಕ್ಕೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.